ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಕೋಮಲ ತಿಮ್ಮಯ್ಯ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: ಚಿಕನ್, ಟೊಮ್ಯಾಟೊ, ಕೊತ್ತಂಬರಿ, ಈರುಳ್ಳಿ, ಪುದೀನ, ಅಕ್ಕಿ, ಉಪ್ಪು, ಖಾರ, ಧನಿಯಾ ಪುಡಿ, ಎಣ್ಣೆ, ಬಿರಿಯಾನಿ ಮಸಾಲ, ಗೋಡಂಬಿ, ಬಿರಿಯಾನಿ ಎಲೆ, ಸ್ಟಾರ್ ಅನಾನಸ್, ಏಲಕ್ಕಿ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ. ಮೊದಲಿಗೆ ಪಾತ್ರೆಯಲ್ಲಿ ಎಣ್ಣೆ, ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಅನಾನಸ್ ಹಾಕ್ಕೊಂಡು ಸ್ವಲ್ಪ ಶಾಜೀರ ಹಾಕ್ಕೊಳ್ಳೋಣ. ಸೊ ಈಗ ಈರುಳ್ಳಿ ಹಾಕ್ತಾ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಬ್ರೌನಿಷ್ ಆಗಿದೆ. ಸೊ ಈಗ ಗೋಡಂಬಿ ಮತ್ತು ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಪುದೀನ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಡಿಸ್ಟರ್ಬ್ ಮಾಡ್ತಿದೆ ಅಂತ ಪಕ್ಕಕ್ಕೆ ತೆಗೆದ್ಬಿಟ್ವಿ. ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ತಾ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೆಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಬಿಡಬೇಕು. ಇಮಿಡಿಯೇಟಾಗಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು, ಈಗ ಖಾರದ ಪುಡಿ 3 ಸ್ಪೂನ್ ಹಾಕ್ತಿದ್ದೀವಿ, ಖಾರ ಬೇಕು ಅಂತ. ನೆಕ್ಸ್ಟ್ ಧನಿಯಾ ಪುಡಿ 2 ಸ್ಪೂನು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅದನ್ನು. ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಕಲರ್ಫುಲ್ಲಾಗಿದೆ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಿದ್ದೀವಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 to 3 ಮಿನಿಟ್ಸು. ಮತ್ತು ಚಿಕನ್ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಚಿಕನ್ 50% ಬೆಂದಿದೆ. ಈಗ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಕುದೀತಾ ಇರೋವಾಗ ಅಕ್ಕಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಲೈಟಾಗಿ ಕಲಿಸ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು 15 ನಿಮಿಷ ಆದಮೇಲೆ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ. ಲಿಡ್ ಓಪನ್ ಮಾಡಿದ ತಕ್ಷಣ ಒಂದು ಸಲ ಲೈಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ತುಂಬ ಡೆಲಿಕೇಟ್ ಆಗಿರುತ್ತಲ್ವ, ಅಷ್ಟೇ. ಇನ್ನು ಸರ್ವ್ ಮಾಡ್ಕೊಂಡು ತಿನ್ನೋದೆ. ತಿನ್ನಿ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು.